ಕರ್ನಾಟಕದಲ್ಲಿ ಮೊದಲು ಬೆಳೆಸಿದ್ದು ನೀವೇ? ಬೆಲಸಿಂದ ಪಾರ್ಕ್ನಲ್ಲಿ ಹೌದು ಸರ್. ಔಷಧಿ ವನಗಳನ್ನ ಮಾಡಬೇಕು. ಈಗ ಔಷಧಿ ವನಗಳು ನಮ್ಮ ಪೂರ್ವಿಕರು ಇವತ್ತು ಔಷಧಿ ಗಿಡಗಳನ್ನ ಮಾತ್ರರಹಿತವಾಗಿ ಬಳಸ್ತಾ ಇದ್ರು. ಅದರಿಂದ ಈಗ ಚಕ್ರಮುನಿಗೆ ಎಲ್ಲ ಜೀವಸತ್ವಗಳನ್ನ ಅಗರ ABCD ಎಲ್ಲ ಶಕ್ತಿನೂ ಇರುತ್ತೆ. ಕಣ್ಣಿನ ಅಂಧತ್ವ ನಿವಾರಣೆ ಮಾಡುತ್ತೆ ಚಕ್ರಮುನಿ. ಆಡ್ಸೋಗೆ ಕೆಮ್ಮು ದಮ್ಗೆ ಔಷಧಿ ಅದು. ಆಮೇಲೆ ತುಳಸಿ ಇವೆಲ್ಲ ಕಾಯಿಲೆ ಸರ್. ಮನೆ ಮದ್ದುಗಳ ಬಗ್ಗೆ ಸಂಪೂರ್ಣವಾಗಿ ಮನೆ ಮದ್ದು ಅಂತ ಎಲ್ಲ ಗಿಡಗಳನ್ನ ಬೆಳೆಸಿದ ಪಾರ್ಕಲ್ಲಿ ₹2 ಗಿಡಕ್ಕೆ ₹200 ಖರ್ಚು ಮಾಡ್ಕೊಂಡು ಹೋಗಿ ಗಿಡಗಳು ಹುಡುಕಿ ಕರ್ನಾಟಕದಲ್ಲ ತಂದು 150 ಜಾತಿಯ ವಿವಿಧ ಜಾತಿಯ ಔಷಧಿ ಗಿಡಗಳನ್ನ ಬೆಳೆಸಿ 150 ಜಾತಿಯ ಔಷಧಿ ಸಸ್ಯಗಳನ್ನ ತಂದು ಬೆಳೆಸಿದ್ದು. ನೋಡಿ, ಕರ್ನಾಟಕದಲ್ಲಿ ಮೊದಲ ಬಾರಿಗೆ ನಮ್ಮ ನೋಡ್ಕೊಂಡೋಗಿ ತುಮಕೂರು ಬೆಳೆಸಿದ್ರು, ಬೇರೆ ಕಡೆಲ್ಲ ಬೆಳೆಸಿದ್ರು. ವೇಣುಗೋಪಾಲ್ ಅಂತ CCF ಮೆಡಿಕಲ್ ಪ್ಲಾಂಟ್ಸ್ ಮನೆ ಬಂದಿದ್ದು ₹50 ಲಕ್ಷ ಪ್ರತಿ ವರ್ಷ ಅಗ್ರಿಮೆಂಟ್ ಮಾಡ್ಕೊಂಡು ಔಷಧಿಗಳ ಬೆಳೆಸ್ಕೊಡಿ ನಾವು ರೈತರಿಗೆ ಸರಬರಾಜು ಮಾಡ್ತೀವಿ ಬಂದಿದ್ರು. ನಾವುಗಳ ದುಡ್ಡಿಗೋಸ್ಕರ ನಾನು ಮಾಡೋಲ್ಲ. ನಾವು ನನ್ನ ಜೀವನದಲ್ಲಿ ಮತ್ತು ಜಪಾನ್ ದೇಶರು ಭಾರತಕ್ಕೆ ಸಾಲ ಕೊಡ್ತಾರೆ. ಆ ಟೀಮ್ನಲ್ಲಿ ಬಂದಿದ್ರು. ನಾನು ಬೆಳೆಸಿದ ಪಾರ್ಕಲ್ಲಿ ನಾವು ಆಶ್ರಮ ಇವೆಲ್ಲ ಮಾಡಿರೋದು ನೋಡಿ ₹50,000 ದುಡ್ಡು ಕೊಡೋಕೆ ಬಂದರು. ನಾನು ಅವ್ರು ದುಡ್ಡಿಸ್ಕೊಳ್ಳಲ್ಲ, ನಾನು ದುಡ್ಡಿಗೋಸ್ಕರ ಮಾಡೋದು, ನನ್ನ ಭೂಮಿಗೋಸ್ಕರ ಮಾಡೋಂಥದ್ದು ಅಂತ ದುಡ್ಡಿಸ್ಕೊಳ್ಳಿಲ್ಲ. ಯಾಕೆ ಹೇಳ್ತೀನಿ ಅಂದರೆ ಈ ಮಾತಾ, ನಾವು ನರ್ಸರಿಯಲ್ಲಿ ಬೇಕಾದ್ರೆ ದುಡ್ಡು ಮಾಡೋದಾಯ್ತು. ಅದೇ ನಾವು ಉಚಿತವಾಗಿ ರೈತರಿಗೆ ಸರ್, ಅದೇ ಈಗ ನಿಮ್ಮಿಂದ ಜಲ ನೆಲ ರಕ್ಷಣೆ ಆಗಿದೆ ಸರ್. ಅಳಿವಿನಂಚಿರೋಂಥ ಭಾಳಷ್ಟು ಗಿಡಗಳನ್ನ ಬೆಳೆಸ್ತಾ ಇದ್ದೀವಿ. ಈಗ ಕೆಂಬರ್ಸು ಇವೆಲ್ಲ ಅಳಿವಿನಂಚಿರೋಂಥ ಗಿಡಗಳು. ಪ್ರತಿ ವರ್ಷ ಆ ಒಂದು ಜಾಗದಲ್ಲಿ ಒಂದೊಂದು ಗಿಡಗಳನ್ನ ಅಳಿವಿನಂಚಿನ ಗಿಡಗಳನ್ನ ಇದು ಮಾಡ್ತಾ ಇದ್ದೀವಿ. ಮುಂದಿನ ತಲೆಮಾರಿಗೆ ನಾವು ಸುತ್ತೋದ ಕೆಲಸ ಮಾಡಬೇಕು. ಯಾಕೆಂದರೆ ಇವತ್ತು ರೈತ ಎಲ್ಲೋ ಸುಖವಾಗಿ ಮಾಡೋದು ರೈತ ಬದುಕ್ತಾ ಇಲ್ಲ. ಇವತ್ತು ಗಂಧದ ಗಿಡ 1 kg ಗಂಧದ ಬೆಳೆಗೆ ₹15,000-20,000 ಇದೆ. 10 ಜನ ₹25,000 ಇದೆ. 25 ವರ್ಷ ಹಾಕಿದ್ರೆ 18-20 ವರ್ಷ ಇದೆ. ಅಂಥ ಗಿಡಗಳನ್ನ ನಾವು ಪ್ರೊವೈಡ್ ಮಾಡಬೇಕು ರೈತರಿಗೆ. ನಾವು ತುಂಬ ಗಂಧದ ಗಿಡಗಳನ್ನ ಬೆಳೆದು ರೈತರಿಗೆ ಕೊಟ್ಟಿದ್ದೀವಿ. ರೈತ ಆರ್ಥಿಕವಾಗಿ ಸುರಕ್ಷೆ ಇರಬೇಕು ಅಂದರೆ ಅವನು ಈ ಕಮರ್ಷಿಯಲ್ ಗಿಡಗಳನ್ನ ಬೆಳಿಬೇಕು. ಅದೇ ಸರ್, ಹೌದು. ರೈತ ಇಲ್ಲಿ ಹಾಕಿದ ನೀರನ್ನೇ ಬೆಳೆಸ್ತಾ ಈ ನಮ್ಮ ದೇಶದಲ್ಲಿ ಎಂತೆಂಥ ತಳಿಗಳಿದೆ. ಆಲ, ಗೋಣಿ, ಬಸರಿ, ಬನ್ನಿ. ಈ ಪ್ರಪಂಚದಲ್ಲಿ ಎಲ್ಲೂ ಇಷ್ಟೊಂದು ವೈವಿಧ್ಯಮಯವಾದಂಥ ಗಿಡಗಳಿಲ್ಲ. ಆಸ್ಟ್ರೇಲಿಯಾ ದೇಶ ಹೋದ್ರೆ ನೀರಿಗಿಲ್ಲಿ ಅಕೇಶಿಯಾ ಬಿಟ್ಟರೆ ಯಾವುದೇ ಮರಗಳಿಲ್ಲ. ನಾವೆಂತ ನಮ್ಮ ಬುದ್ಧವೇ ನೋಡಿ, ನಮ್ಮ ದೇಶದ ಬೇವಿನ ಮರನ, ಹೊಗೆ ಮರನ ಚೀನಾದಲ್ಲಿ. ಸರ್, ನೀವು ಎಷ್ಟು ಜಾತಿಯ ಮರಗಳನ್ನು ಇಲ್ಲಿವರೆಗೆ ಬೆಳೆಸಿದ್ದೀರಿ ಸರ್? ಬೆಲೆ ಬಾಳ್ತಕ್ಕಂಥ ಎಲ್ಲ 100 ಜಾತಿ ಗಿಡಗಳು ಎಲ್ಲ ಥರದ್ದು. ಮತ್ತೆ ಇಡೀ ಜಗತ್ತು ಬೆಲೆ ಬಾಳುವಂಥ ಸಸ್ಯಗಳ ಜೊತೆಗೆ ಔಷಧಿ ಸಸ್ಯಗಳನ್ನು ಕೂಡ ಬೆಳೆಸಿದ್ದೀರಿ ಸರ್. ಇಡೀ ಜಗತ್ತಿನಲ್ಲಿ ಭಾರತದಲ್ಲಿರೋಷ್ಟು ವೈವಿಧ್ಯಮಯವಾದಂಥ ಗಿಡಗಳು ಎಲ್ಲೂ ಇಲ್ಲ. ಒಂದು ಆಲದ ಮರ, ಒಂದು ಅರಳಿ ಮರ 1 ಗಂಟೆಗೆ 2,250 kg ಗಾರ್ಡನ್ ಇಟ್ಕೊಳ್ಳುತ್ತೆ. 1,850 kg ಆಮ್ಲಜನಕನ ಬಿಡುಗಡೆ ಮಾಡುತ್ತೆ. 1 kg ಆಮ್ಲಜನಕದ ಬೆಲೆ ₹800. ಒಂದು ಸಿಲಿಂಡರ್ ಬೆಲೆ ₹800. ಒಬ್ಬ ಮನುಷ್ಯನಿಗೆ 4 ಸಿಲಿಂಡರ್ ಬೇಕು ಒಂದು ಅದಕ್ಕೆ ₹2,400 ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ. ಒಂದು ಜೀವನದಲ್ಲಿ ಎಷ್ಟು ಲೆಕ್ಕ ಹಾಕಿ ಬೇಕು ಸಿಲಿಂಡ್ರು ಅಂತೇಳಿ ಅಂತ. ಅದರಿಂದ ಇವತ್ತು ನಾವು ನಮ್ಮ ಬದುಕಿಗಾಗಿ ಪ್ರಾಣವಾಯುಗೋಸ್ಕರ ಮರ ನೋಡಿ, ಭಗವಂತ ಕೊಟ್ಟಂಥ ಒಂದು ಅಪರೂಪವಾದಂಥ ಸೃಷ್ಟಿ ಜಗತ್ತಿನಲ್ಲಿ. ಯಾಕೆಂದರೆ ಒಂದು ಸಣ್ಣ ಬೀಜವನ್ನು ನೆಡ್ತೀವಿ, ಆ ಬೀಜ ಎಮ್ಮರವಾಗಿ ಬೆಳೆದು ಒಂದು 200 ಅಡಿಗೆ ಆಳಕ್ಕೆ ಹೋಗುತ್ತೆ. 200 ಅಡಿ ಆಳದಿಂದ ನೀರು ನೆಡೆದು 200 ಅಡಿ ಮೇಲಿನಂಥ ರಂಬೆಗಳಿಗೆ, ಕೊಂಬೆಗಳಿಗೆ, ಎಲೆಗಳಿಗೆ ನೀರನ್ನ ಸಪ್ಲೈ ಮಾಡುತ್ತೆ. ಓಕೆ ಸರ್. ಬಹುಶಃ ಅದು ಒಂದು ಕಾರ್ಖಾನೆ ಕೆಲಸ ಮಾಡುತ್ತೆ. ಸೂರ್ಯನ ಬೆಳಕನ್ನು, ನೀರನ್ನು ಬೆಳೆಸಿ ಆಹಾರ ಉತ್ಪತ್ತಿ ಮಾಡುತ್ತೆ. ಎಷ್ಟು ಅದ್ಭುತ. ಏಕೆಂದರೆ ಗುರುತ್ವಾಕರ್ಷಣೆ ಒಂದು ವಸ್ತು ಹಚ್ಚಿದ್ರೆ ಕೆಳಗಡೆ ಬೀಳುತ್ತೆ ಅಂತೀವಿ. ನಾವು ಒಂದು ಮರದಲ್ಲಿ ಒಂದು ರಂಬೆಗೆ, ಕೊಂಬೆಗೆ ಎಲ್ಲ ಕೂಡ ಇಂಗಾಲ ಡೈಆಕ್ಸೈಡ್ನ ಉಪಯೋಗಿಸ್ಕೊಂಡು, ನೀರನ್ನು ಬಳಸಿ, ಸೂರ್ಯನ ಬೆಳಕನ್ನು ಉಪಯೋಗಿಸ್ಕೊಂಡು ಇವತ್ತು ಆಹಾರ ತಯಾರು ಮಾಡಿ ಎಲ್ಲ ಕಡೆಗೂ ಸರಬರಾಜು ಆಗುತ್ತೆ. ಅಂದರೆ ಒಂದು ಮರ ಅದ್ಭುತವಾದಂಥ ಸೃಷ್ಟಿ. ಜಗತ್ತಿನಲ್ಲಿ ಮರ ಹೋಗಲಿಕ್ಕೆ ಮಾಡೋಕ್ಕಾಗಲ್ಲ. ಇವತ್ತು ಬಹುಶಃ ಮರದ ಎಲೆಗಳು ಹತ್ರ ಫಿಲ್ಟ್ರ್ ಮಾಡುತ್ತೆ. ಇವತ್ತು ನಾವು ವಾಯುನ ಅದಕ್ಕೆ ನಿಸರ್ಗದಲ್ಲಿರುವಂಥ ವಾಯುಮಂಡಲ ಹಂಗೆ ಸೇವನೆ ಮಾಡಿದ್ರೆ ಅದಕ್ಕೆ ಭಾಳಷ್ಟು ಎಲೆಗಳಿರುತ್ತೆ. ಬಹುಶಃ ಎಲೆನೇ ಇಲ್ಲದೆ ಹೋದರೆ ಅದು ಈ ಫಿಲ್ಟರ್ ಕೆಲಸನೇ ಮಾಡೋದಾಗಿದೆ. ಬಹುಶಃ ನಮಗೆ ಶ್ವಾಸಕೋಶ, ಲಂಗ್ಸು, ನೂರಾರು ಜನ ಕಾಯಿಲೆ ಬಂದೋಗ್ತಿತ್ತು ಇವತ್ತು. ಅದರಿಂದ
ಇವತ್ತು ಮರ ದೇವರು ಕೊಟ್ಟ ವರ. ಇದನ್ನು ಹಾಗೆ ದೊಡ್ಡವರು ಹೇಳ್ತಾರೆ, ಬೆಳಗ್ಗೆ ಎದ್ದು ಯಾರೇ ಅದು ಎಲ್ಲೂ ಜೀರಿಗೆ ಬೆಳೆಯುವಂಥ ಈ ಪ್ರಕೃತಿಯನ್ನು, ಈ ಮಣ್ಣನ್ನು, ಈ ಭೂಮಿಯನ್ನು, ಈ ವೃಕ್ಷಗಳನ್ನು ಯಾರು ಪ್ರೀತಿಸ್ತಿದ್ರೋ ಅವ್ರಿಗೆ ದೇವರು ಒಳ್ಳೇದು ಮಾಡ್ತಿದ್ದ. ಅದರಿಂದ ವೃಕ್ಷವನ್ನು ಪ್ರೀತಿಸುವಂಥದ್ದು ನಮ್ಮ ಬದುಕಿಗೆ. ಏಕೆಂದರೆ ಇವತ್ತು ವಾತಾವರಣದಲ್ಲಿ ಇಂಗಾಲದ ಅಂಶ ಹೆಚ್ಚಾಗ್ತಾ ಇದೆ. ಇಂಗಾಲದ ಅಂಶ ಹೆಚ್ಚಾಗ್ತಾ ಇದೆ ಅಂದರೆ ಭೂಮಿ ಉಷ್ಣಾಂಶ ಹೆಚ್ಚಾಗ್ತಾ ಇದೆ ಅಂತೇಳಿ. ಭೂಮಿ ಉಷ್ಣಾಂಶ ಇವತ್ತು ಸರಾಸರಿ ನಾವು 10 ವರ್ಷಗಳ ಹಿಂದಿನ ತಗೊಂಡ್ರೆ 30 ಡಿಗ್ರಿ ಇದ್ದಂಥದ್ದು ಇವತ್ತು 40-42 ಡಿಗ್ರಿ ಬಂದಿದೆ. 50 ಡಿಗ್ರಿಗೆ ಹೋದರೆ ಹಿಮಾಲಯದಿಂದ ಹಿಮ ಪರ್ವತಗಳ ಅಟ್ಲಾಂಟಿಕದಿಂದ ಹಿಮ ಕರಗುತ್ತೆ, ಮಂಗುವಂಥ ನಗರ ಹೋಗುತ್ತೆ. 50 ಡಿಗ್ರಿ ಬಂದರೆ ಸೂಕ್ಷ್ಮ ಜೀವನ ಸತ್ತೋಗ್ತದೆ, ನೀರು ಕುದೀತದೆ ಅಂತ ಹೇಳ್ತಾರೆ. ಬಟ್ ಇವತ್ತೆಲ್ಲ ಈ ವರ್ಷ 40-41 ಡಿಗ್ರಿ ಬಂದಿದೆ. ಬಟ್ ನಮಗೆ ಆ ಬಿಸಿಲು ಜಾಲನ ತಗೊಳ್ಳೋಕ್ಕೆ ಆಗಿಲ್ಲ. ಯಾಕೆಂದರೆ ಹಸಿರು ಮನೆ ಪರಿಣಾಮದಿಂದ, ಹಸಿರು ಮನೆ ಪರಿಣಾಮ ಯಾಕಾಗುತ್ತೆ ಅಂದರೆ ಇಂಗಾಲ ಡೈಆಕ್ಸೈಡನ್ನ ಹೆಚ್ಚಾಗಿ ವಾಹನಗಳು ಹೊರಸೂಸಿದಾಗ ಹಸಿರು ಮನೆ ಪರಿಣಾಮ ಹೆಚ್ಚಾಗ್ತದೆ. ಇವತ್ತು ಬೆಂಗಳೂರು ಅಂತ ಮೆಟ್ರೋಪಾಲಿಟನ್ ನಗರದಲ್ಲಿ 1 ಕೋಟಿ ಜನಕ್ಕೆ 1.5 ಕೋಟಿ ವೆಹಿಕಲ್ಗಳಿವೆ. ಆ ವೆಹಿಕಲ್ಗಳು ಹೊರದಂಥ ಪೆಟ್ರೋಲ್ನಿಂದ ಇವತ್ತು ಕಾರ್ಬನ್ ಪರಿಸರಕ್ಕೆ ಸೇರಿಕೊಳ್ತದೆ. ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗ್ತಾ ಇದೆ ಅಂದರೆ ಇಂಗಾಲದ ಅಂಶ ಹೆಚ್ಚಾಗ್ತದೆ. ಯಾವ ವಾತಾವರಣದಲ್ಲಿ ಇಂಗಾಲದ ಅಂಶ ಹೆಚ್ಚಾಗುತ್ತೋ ಭೂಮಿ ಉಷ್ಣತೆ ಹೆಚ್ಚಾಗುತ್ತೆ. ಅದಕ್ಕೆ ನಮ್ಮ ನಾಗೇಶ್ ಹೆಗಡೆ ಅವರು ಬಂದಿದ್ದು ಭೂಮಿಗೆ ಜ್ವರ ಬಂದಿದೆ ಇದರಿಂದ. ಯಾಕೆಂದರೆ ಭೂಮಿಗೆ ಜ್ವರ ಬಂದು ನೀವು ಭೂಮಿನ ಹೆಂಗೆ ಮಾಡಿದ್ರೆ, ಈಗ ಒಂದು ಕಂಬಳಿ ಹಾಕ್ಬಿಟ್ಟು ಸುಟ್ಬಿಟ್ಟು ಮನಸ್ಸಿಗೆ ಸೆಕೆ ಆಗುತ್ತೋ ಹಂಗೆ ಭೂಮಿಗೆ ಏನು ಮಾಡಿದ್ವಿ, ಇಂಗಾಲ ಡೈಆಕ್ಸೈಡ್ನ ಕಾರ್ಬನ್ ಮಾನಾಕ್ಸೈಡ್ನ ತುಂಬಿ ಭೂಮಿ ತಾಯಿನ ಒಂದು ಚೀಲ ಕಟ್ಬಿಟ್ಟಿದ್ವಿ. ಭೂಮಿ ತಾಯಿಗೆ ನೈಜವಾದಂಥ ಆಮ್ಲಜನಕ ಸಿಗ್ತಾ ಇಲ್ಲ. ಭೂಮಿಯ ವಾತಾವರಣ ಹೆಚ್ಚಾಗ್ತಾ ಇದೆ. ಅಂದರೆ ಭೂಮಿ ನಾಶ ಆಗಲಿಕ್ಕೆ ಕಾಲ ಹತ್ರ ಬರ್ತಾ ಇದೆ. ಅದನ್ನ ಬೇರೆ ಗ್ರಹಗಳನ್ನ ಹುಡ್ಕೋಬೇಕು. ಇಲ್ಲಾಂದರೆ ಇಲ್ಲೇ ನಾವು ವಾಸ ಮಾಡ್ತಿದ್ರೆ ಇಂಗಾಲ ಅಂಶನ ಕಡಿಮೆ ಮಾಡ್ಕೋಬೇಕು. ಇಂಗಾಲ ಅಂಶವನ್ನು ಕಡಿಮೆ ಮಾಡ್ಕೊಳ್ಳದೆ ಹೋದರೆ ಇಡೀ ಜೀವ ಜಗತ್ತು ನಮಗೆ ಭಾಳಷ್ಟು ಜನ ಭೂಗೋಳಶಾಸ್ತ್ರ ಹೇಳ್ತಾರೆ, ಇನ್ನು ಜಲಗೋಳ ಅಂತ ಹೇಳಬೇಕಾಯ್ತದೆ. ಬಾಕಿ ಜಲ ಪೂರ್ಣವಾಗಿ ಜಲಗೋಳ ಆಗುತ್ತೆ. ಅದರಿಂದ ನಾವು ಜಲಗೋಳವಾಗಿ ಇಡೀ ಭೂಮಿ ನಾಶ ಆಗೋದು ಬದಲು ಮುಂಚೆ ಒಂದು ಗ್ರಹ ಹುಡ್ಕೋಬೇಕು. ಇಲ್ಲಾಂದರೆ ನಮ್ಮ ಮುಂದೆ ಇರೋದೊಂದು ಕಾರ್ಬನನ್ನು ಇಂಗಾಲಾಂಶವನ್ನು ಕಡಿಮೆ ಮಾಡಿ ಎರಡೇ ಇರೋದು. ಇಂಗಾಲಾಂಶ ಜಾಸ್ತಿ ಆದರೆ ಜಗತ್ತಿನ ಈ ಜೀವ ಜಗತ್ತಿನಂಥ ಸೂಕ್ಷ್ಮಗಳೆಲ್ಲ ಸತ್ತೋಗ್ತದೆ. ಮತ್ತು ಹಿಮ ಪರ್ವತ ಕರಗುತ್ತೆ. ಹಿಮ ಪರ್ವತ ಕರಗೋಯ್ತು ಅಂದರೆ ಇಡೀ ಭೂಮಿ ಏನಾಗಿದೆ ಎಲ್ಲ ಕೂಡ ಜಲಾಮೃತ ಆಗುತ್ತೆ. ಅಂತ ನಾವು ಮುಂದಿನ ತಲೆಮಾರಿನಿಂದ ನಮ್ಮನ್ನು ನಾವು ಕ್ಷಮಿಸಬೇಕು ಅಂದರೆ ನಾವು ಒಳ್ಳೆಯ ವಾತಾವರಣ ಬಿಟ್ಟು ಹೋಗಬೇಕು. ಸುಂದರವಾದಂಥ ನಿಸರ್ಗವನ್ನು ಬಿಟ್ಟು ಹೋಗೋದ ಕೆಲಸ ನಾವು ಮಾಡಬೇಕು. ಈ ಸುಂದರವಾದ ಪ್ರಕೃತಿನ ಬಿಟ್ಟು ಹೋಗೋ ಕೆಲಸ ನಾವು ಮಾಡಬೇಕು. ಅಭಿವೃದ್ಧಿ ಮತ್ತು ಪರಿಸರ ಎರಡೂ ಕೂಡ ನಿಕಟವಾಗಿ ಸಂಬಂಧನ ಬೆಳೆಸ್ಕೋಬೇಕು. ಎಲ್ಲಿ ಅಭಿವೃದ್ಧಿ ಮತ್ತು ಪರಿಸರ ಜೊತೆಗೆ ಹೋಗ್ತದೋ ಅಲ್ಲಿ ನಿಸರ್ಗ ಉಳಿಯೋಕ್ಕೆ ಸಾಧ್ಯ. ಇವತ್ತು ಕ್ಯೂಬಾ ಅಂತ ತುಂಬ ಚಿಕ್ಕ ದೇಶ, ಅಲ್ಲಿ ಮೆಟ್ರೋ ಎಲ್ಲೂ ಕೂಡ ನಿಸರ್ಗದಲ್ಲೆಲ್ಲೂ ಕೂಡ ಫರ್ಟಿಲೈಸರ್ನೇ ಬಳಸಲ್ಲ. ಇವತ್ತು ಲಕ್ಷಾಂತರ ಟನ್ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಾ ಇದ್ದೀವಿ, ಕ್ರಿಮಿನಾಶಕಗಳನ್ನ ಬಳಸ್ತಾ ಇದ್ದೀವಿ. ಇವತ್ತು 5% ಕೀಟಗಳು ಮಾತ್ರ ಮನುಷ್ಯನಿಗೆ ಅಪಾಯಕಾರಿ. 95% ಕೀಟಗಳು ರೈತನಿಗೆ ಮಿತ್ರ. ಇವತ್ತು 5% ಕ್ರಿಮಿನಾಶಕಗಳನ್ನ 5% ಕೀಟಗಳನ್ನ ಕೊಲ್ಲಲಿಕ್ಕೆ ಇವತ್ತು 100 ಮೆಟ್ರಿಕ್ ಟನ್ಗಳಷ್ಟು ಕ್ರಿಮಿನಾಶಕಗಳನ್ನ ಬಳಸ್ತಾ ಇದ್ದೀವಿ. ಇವತ್ತು ಏಡಿ ಸಂತತಿ ನಾಶ ಆಗ್ತಾಯಿದೆ, ರೇವಣ ಸಂತತಿ ನಾಶ ಆಗ್ತಾಯಿದೆ, ಜೇನುಹುಳು ಸಂತತಿ ನಾಶ ಆಗ್ತಾಯಿದೆ. ಎಲ್ಲ ಒಂದು ಕಡೆ ಮುಂದೆ ಆಹಾರಕ್ಕೆ ತೊಂದರೆ ಆಗುತ್ತೆ ಅನ್ನೋದಕ್ಕೆ ಮುನ್ಸೂಚನೆ ಆಗಿದೆ. ಅದರಿಂದ ನಾವು ಈ ಸುಂದರವಾದಂಥ ಭೂಮಿಯನ್ನು ಮುಂದಿನ ತಲೆಮಾರಿಗೆ ಬಿಟ್ಟು ಹೋಗೋ ಕೆಲಸ ನಾವು ಮಾಡಬೇಕು ಅಂತ ಹೇಳಿದ್ರೆ ನಾವು ವಿಷ ಉಳಿಸೋದನ್ನು ಬಿಡಬೇಕು. ಇವತ್ತು ನಿಜ ಹೇಳಬೇಕಂದ್ರೆ ಪಶ್ಚಿಮ ಘಟ್ಟಗಳಲ್ಲಿರುವಂಥ ನಿತ್ಯಹರಿದ್ವರ್ಣ ಕಾಡುಗಳು ಈಗ ಕೋಟ್ಯಾಂತರ ಜೀವ ಪ್ರಭೇದಗಳಿಗೆ ಆಶ್ರಯ ಕೊಟ್ಟಿದೆ. ಲಕ್ಷಾಂತರ ಹಳ್ಳಿಗಳಿಗೆ ನೀರು ಕೊಡ್ತಾ ಇದೆ ನದಿಗಳ ಮೂಲಕ. ಇವತ್ತು ಎಷ್ಟೋ ಜೀವ ಪ್ರಭೇದಗಳು ಅಲ್ಲಿ ಉಗಮವಾಗಿವೆ. ಅಂಥ ಪ್ರದೇಶ ಒಟ್ಟಾರೆಯಾಗಿ ಇವತ್ತು ಭೂಮಿ ಮೇಲೆ ಅನೇಕ ರೀತಿಯಾದಂಥ ಜೀವರಾಶಿಗಳು ಇದಾವಲ್ಲ, ಅವೆಲ್ಲ ಜೀವರಾಶಿಗಳ ರಕ್ಷಣೆಗೋಸ್ಕರ ನಾವು ಅತ್ಯಾಚಾರ ನಡೀತಾ ಇದೆ. ಅಂದ್ರೆ ಅತ್ಯಾಚಾರ ಅಂದಿದೆ, ಗಣಿಗಾರಿಕೆ ಮಾಡ್ತಾ ಇದೀವಿ, ಅದ ಸರ್, ಭೂಮಿಯನ್ನ ರೆಸಾರ್ಟ್ಗಳನ್ನ ಮಾಡ್ತಾ ಇದೀವಿ. ಅದೇ ಪರಿಸರ ನಾಶ ಮಾಡ್ತಾ ಇವತ್ತು ತನ್ನ ಸ್ವಂತಿಕೆಗೆ ಮನುಷ್ಯ ಹೆಂಗ್ ಬೇಕಂಗೆ ಭೂಮಿನ ಬಳಸ್ಕೊಳ್ತಾ ಅದರ ನೆಪದಲ್ಲಿ ಪರಿಸರವನ್ನು ಹಾಳು ಮಾಡಿ ಕೆಡಿಸ್ತಾ ಇದೆ. ಅದಕ್ಕಾಗಿ ಇಡೀ ಜೀವ ಜಗತ್ತನ್ನು ನಾಶ ಮಾಡ್ತಾ ಇದ್ದೀವಿ. ಇವತ್ತು ಆಹಾರ ಸರಪಳಿ ಏನಿದೆ, ಆಹಾರ ಸರಪಳಿ ಚೈನು ಕೆಲವು ಕಡಿದೋಗ್ತಾ ಇದೆ. ಆಹಾರ ಸರಪಳಿ ಕಡಿದು ಹೋಗ್ತಂದ್ರೆ ಯಾವುದೋ ಒಂದು ಕೀಟವನ್ನು ತಿನ್ನುವಂಥದ್ದು ಇನ್ನೊಂದು ಕೀಟ ನಾಶ ಆದರೆ ಆ ಜೀವ ಪ್ರಭೇದಗಳಿಗೆ ಇನ್ನೊಂದು ಜೀವ ಪ್ರಭೇದ ಸಂಬಂಧ ಇರುತ್ತೆ. ಅದರಿಂದ ನಾವು ಆಹಾರ ಸರಪಳಿಯನ್ನು ಉಳಿಸೋ ರೀತಿ ಕೆಲಸ ಮಾಡಬೇಕು. ಮನುಷ್ಯನಿಗೆ ಬದುಕಿಗೆ ಅಷ್ಟಕ್ಕೆ ಪ್ರಾಣಿಗಳಿಗೆ ತುಂಬಿಗಳು ಕೂಡ ಅಷ್ಟೇ ಅಕ್ಕಿದೆ. ಅದರಿಂದ ನಿಸರ್ಗನ ಉಳಿಸೋ ಕೆಲಸ ಮಾಡಬೇಕು. ಒಂದು
ಇವತ್ತು ಬದುಕಿಗೆ ಮನುಷ್ಯನಿಗೆ ಅಷ್ಟೆಷ್ಟು ಅಕ್ಕಿ ಅವ್ರಿಗೂ ಕೂಡ ಅಷ್ಟೇ ಅಕ್ಕಿದೆ. ಅದರಿಂದ ಎಲ್ಲ ಇದ್ದರೆ ಜೀವ ಜಗತ್ತಿರೋಕ್ಕೆ ಸಾಧ್ಯ. ಅದರಿಂದ ನಾವು ಒಬ್ಬನೇ ಇರ್ತೀವಿ ಖಂಡಿತ ನಮಗೆ ಇರೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಈ ಜೀವ ಜಗತ್ತಿನ ಮುಂದಿನ ತಲೆಮಾರಿಗೆ ಬಿಟ್ಟೋಗೋದು ಅಂತ ಅಂದರೆ ಅದು ಸುಂದರವಾದ ಪ್ರಕೃತಿನ ಬಿಟ್ಟೋದು ಅಂತ ಆಗಬೇಕು ಅಂತ ಹೇಳ್ತಾ ನಿಸರ್ಗನ ಉಳಿಸಿ ಬಿಡಿಸೋಂಥ ಕೆಲಸ ನಾವು ಮಾಡಬೇಕು. ಇದನ್ನು ಯುವಕರಿಗೆ ಹೇಳೋದು ನಾನು ಬಯಸೋದಂತೆ ಅಂದರೆ ಎಲ್ಲದೂ ಕೂಡ ಸ್ಪರ್ಧೆ ಇದೆ. ಅದೇ ಪರಿಸರ ಕ್ಷೇತ್ರದಲ್ಲಿ ಅಷ್ಟೊಂದು ದೊಡ್ಡ ಸ್ಪರ್ಧೆ ಇಲ್ಲ. ನೀವು ತುಂಬ ಕೆಲಸ ಮಾಡಿದ್ರೆ ತುಂಬ ಒಳ್ಳೆಯ ಹೆಸರು ಮಾಡ್ಬೋದು. ಜೊತೆಗೆ ಹುಟ್ಟಿದಂಥ ಭೂಮಿ ಋಣದಿಂದ ಆಗುತ್ತೆ. ಮತ್ತು ನಾವು ಮನೆಗೆಲಸ ಬೆಳೆಸೋದ್ರ ಜೊತೆಗೆ 30 ಕಲ್ಯಾಣಿಗಳನ್ನ ನಾವು ಉಳಿಸ್ತಿದ್ದೀವಿ. ಮತ್ತು ಅಂಥದ್ದಿರೋದ ಸಮಸ್ಯೆ ಮುಂದೊಂದು ದಿನ ಯುದ್ಧ ಆಗ್ತದೆ ಅಂದರೆ ಅದು ನೀರಿಗಾಗಿ ಯುದ್ಧ ಆಗುತ್ತೆ. ಅದನ್ನು ಇವತ್ತು ನಾವು ಪೂರ್ವಿಕರು ಕಟ್ಟಿದಂಥ ಕಲ್ಯಾಣಿಗಳನ್ನು, ಕಟ್ಟೆಗಳನ್ನು, ಕೆರೆಗಳನ್ನು ಉಳಿತ ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ನಾವು ಅವನ್ನ ರಕ್ಷಣೆ ಮಾಡ್ಕೊಂಡು ಹೋಗ್ಬೇಕು ಸರ್. ಹೌದು, ಇವತ್ತು ಅದು ಜಲಕಣಗಳನ್ನ ಓಪನ್ ಮಾಡಬೇಕಾಗಿದೆ. ಅವುಗಳನ್ನ ಇವತ್ತೆಲ್ಲ ಡಸ್ಟ್ಬಿನ್ಗಳು ಮಾಡ್ಬೋದು ಎಲ್ಲ ಕಲ್ಯಾಣಿಗಳನ್ನ. ಆ ಕಲ್ಯಾಣಿಗಳನ್ನ ಇವತ್ತು ಪುನಶ್ಚೇತನಗೊಳಿಸುವಂಥ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ. ಇವೆಲ್ಲ ನಿಮ್ಮ ಊರುಗಳಲ್ಲಿ ಕಲ್ಯಾಣಿಗಳನ್ನ ಕ್ಲೀನ್ ಮಾಡೋದಿರ್ಬೋದು, ನಿಮ್ಮ ಗುರುತೋಪುಗಳಲ್ಲಿ ಗಿಡಗಳೋದಿರ್ಬೋದು, ನಿಮ್ಮ ಕಾಡುಗಳ ಗಿಡಗಳೋದಿರ್ಬೋದು, ಇಂಥ ಕೆಲಸಗಳನ್ನ ಮಾಡಬೇಕು. ನಿಸರ್ಗವನ್ನು ಉಳಿಸೋ ಕೆಲಸವನ್ನು ಮಾಡಬೇಕು. ಯಾಕಂದರೆ ನಿಸರ್ಗಕ್ಕೂ ನಮಗೂ ಅನ್ಯವಾದಂಥ ಸಂಬಂಧ ಇದೆ. ಅಮೆಜಾನ್ ಅಂತ ಕಾಡು ಇದು 40%, 20% ಆಮ್ಲಜನಕ ಜಗತ್ತಿನ ಆಮ್ಲಜನಕ ರೆಡಿ ಮಾಡ್ತಾರೆ ಅಂತ ಹೇಳ್ತೀವಿ. ನಮ್ಮೂರಿನ ಕಾಡುಗಳನ್ನ ನಾವು ಅಮೆಜಾನ್ ಕಾಡು ಅಂತ ಅನ್ಕೋಬೇಕು. ನಮ್ಮೂರ ಕಾಡುಗಳನ್ನ ಉಳಿಸೋದ ಕೆಲಸ ಮಾಡಬೇಕು. ನಮ್ಮ ಗುಣತೋಪನ್ನು ಉಳಿಸೋದ ಕೆಲಸ ಮಾಡಬೇಕು. ನಮ್ಮೂರಿನ ಗುಣತೋಪನಲ್ಲಿ ಎಲ್ಲ ರೀತಿಯ ಗಿಡಗಳನ್ನ ಹಾಕಬೇಕು. ಇವತ್ತು ಒಂದು ರೈತರಿಗೆ ನಾನು ಹೇಳೋದು ಬಯಸೋದಷ್ಟು ಅಂದರೆ ಇವತ್ತು ರೈತ ಯಾವ ರೈತ ಕಾಡು ಸಂಸ್ಕೃತಿನ ಬೆಳೆಸೋನೋ, ಇವತ್ತು ಕಾಡು ಕೃಷಿಯನ್ನು ಮಾಡ್ತಾನೋ ಅವನು ಸಮೃದ್ಧವಾದ ಬದುಕನ್ನು ಬೆಳೆಸ್ತಾನೆ. ಇವತ್ತು ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಬೇಲೂರಲ್ಲಿ ಉದ್ದೇಶಪುರದ ಹೋಗಿದ್ದೆ. ಇಬ್ಬರು ಅವ್ರು ಹೇಳ್ತಿದ್ರು ಪ್ರತಿ ವರ್ಷ 3 ಕೋಟಿ ರೂಪಾಯಿ ಮರಗಳನ್ನ ಮಾರಿದ್ರೆ ಬರುತ್ತೆ ಅಂತ. ಅದರಿಂದ ಯಾರು ಕಾಡು ಕೃಷಿ ಮಾಡ್ತಾರೋ ಅವರು ಸಮೃದ್ಧವಾದ ನಮಗೆ ಬದುಕ್ತಾ ಇದ್ದಾರೆ. ನಾನು ಹೇಳಿದೆ ಗಂಧ 15,000 ರೂಪಾಯಿ ಕೆ.ಜಿ. 15,000 ರೂಪಾಯಿ ಕೆ.ಜಿ ಅಂದರೆ 25-30 ವರ್ಷದೊಳಗೆ ಅವರು 18 ರಿಂದ 20 ಲಕ್ಷ ರೂಪಾಯಿ ದುಡ್ಡು ಒಂದು ಮರ ಇಟ್ಟರೆ ಅಂಥದ್ದನ್ನು ಮಾಡೋರು ಕಾಡು ಕೃಷಿ ಯಾರು ಮಾಡ್ತಾರೋ ಅವ್ರ ಪುಸ್ತಕ ಹಸನಾಗುತ್ತೆ. ಕಾಡು ಕೃಷಿ ಮಾಡೋದ್ರಿಂದ ಅಂತರ್ಜಲ ಹೆಚ್ಚಾಗುತ್ತೆ, ಭೂಮಿ ಸಮತೋಲನ ಕಡಿಮೆ ಆಗುತ್ತೆ, ಆಮ್ಲಜನಕ ಹೆಚ್ಚಾಗುತ್ತೆ, ಇಂಗಾಲ ಡೈಆಕ್ಸೈಡ್ನ ಪ್ರಮಾಣ ಕಡಿಮೆ ಆಗುತ್ತೆ, ಇಂಗಾಲದ ಅಂಶ ಕಡಿಮೆ ಆಗುತ್ತೆ. ಒಂದು 104 ಅದ್ರ ಎಲೆಗಳಿಂದ ಗೊಬ್ಬರ ಆಗುತ್ತೆ. ಅಂದರೆ ಒಂದು ಮರ ನೆಟ್ಟರೆ ಎಷ್ಟೆಲ್ಲ ಉಪಯೋಗ ಇದೆ. ಅದರಿಂದ ಒಂದು ಮರ ನೆಡುವಂಥ ಕೆಲಸವನ್ನು ಮಾಡಬೇಕು. ಒಂದು ರೀತಿ ಸ್ವತಂತ್ರ ಚಳುವಳಿಯ ಉಪಾಧಿಯಲ್ಲಿ ಪರಿಸರ ಚಳವಳಿ ನಿರ್ಮಾಣ ಆಗಬೇಕು. ನಿಜವಾಗ್ಲೂ ಸರ್ 100% ಇವತ್ತು ಸ್ವಾತಂತ್ರ್ಯಕ್ಕೆ ಹೆಂಗೆ ಹೋರಾಟ ಮಾಡಿದ್ರು ನಮ್ಮ ಜೀವ ಉಳಿಸ್ಕೊಳ್ಳಿಕ್ಕೆ ಇವತ್ತು ನಾವು ಹೋರಾಟ ಮಾಡಬೇಕಾಗಿದೆ. ಒಳ್ಳೆಯ ಗಾಳಿ ಬೇಕಂದರೆ, ಮುಂದೆ ಒಂದು ದಿನ ಈ ಉಷ್ಣಾಂಶ ಕಡಿಮೆ ಆಗ್ಬೇಕಂದ್ರೆ, ಭೂಮಿ ಮೇಲೆ ನೀರು ಸಿಗಬೇಕಂದ್ರೆ ನಾವುಗಳು ಈಗಲಿದ್ದಾನೆ ಅದಕ್ಕೆ ಎಚ್ಚೆತ್ಕೊಂಡು ನೀವು ಹೆಂಗೆ ಅಭಿಯಾನ ಕೈಗೊಂಡಿದ್ದೀರಿ, ನೀವು ಹೆಂಗೆ ಒಂದು ಕ್ರಾಂತಿಯನ್ನು ಎಬ್ಬಿಸಿದ್ದೀರಿ. ಹಂಗೆ ಪ್ರತಿಯೊಬ್ಬರು ಕೂಡ 12ನೇ ಶತಮಾನದಲ್ಲಿ ಬಸವಣ್ಣನವರು ಜಾತೀಯತೆ ನಿರ್ಮೂಲನೆ ಮಾಡೋಕ್ಕೆ ಅವರು ಕ್ರಾಂತಿ ಎಬ್ಬಿಸಿದರು. ಇವತ್ತು ನೀವು ಈ ಒಂದು 24-25ನೇ ಶತಮಾನದಲ್ಲಿ ಇವತ್ತು ಭೂಮಿ ಮೇಲೆ ಮರ ಗಿಡಗಳ ಉಳಿವಿಗಾಗಿ ಅಪ್ಕೋ ಮತ್ತು ಚಿಪ್ಕೋ ಚಳವಳಿ ನಂತರ ಇವತ್ತು ನಿಜವಾದಂತಹ ವ್ಯಕ್ತಿಗಳಾಗಿ ಇವತ್ತು ಈ ಭೂಮಿ ಮೇಲೆ ನಮ್ಮ CN ಗಣೇಶಣ್ಣ ಅವರು ಈ ಭಾಗದಲ್ಲಿ ಬಹುದೊಡ್ಡದಾದಂತಹ ಇಡೀ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ಕೊಡೋದ್ರ ಮೂಲಕ ಸಾಧನೆ ಮಾಡಿದಂಥವರು. ಇಲ್ಲಿವರೆಗೆ ಅವರು ಹೇಳಿದಂಥ ಪ್ರತಿಯೊಂದು ಅಂಶಗಳು ಕೂಡ ನಾವು ಜೀವನ ಪರ್ಯಂತ ನೆನಪಾಗಿಟ್ಕೊಳ್ಬೇಕಾಗಿದ್ದು. ಈ ಭೂಮಿ ಮೇಲೆ ಪರಿಸರ ಇದ್ದ ಮಾತ್ರ ನಾವು ಮಣ್ಣಿನ ರಕ್ಷಣೆಗಾಗಿ, ಭೂಮಿ ತಾಯಿಯ ರಕ್ಷಣೆಗಾಗಿ ಎಲ್ಲರೂ ಕೂಡ ಕಟಿಬದ್ಧರಾಗಿ ನಿಲ್ಲಬೇಕು. ಅವುಗಳ ಪ್ರತಿಯೊಂದು ಕೂಡ ಒಂದು ಭೂಮಿ ತಾಯಿಗೆ ಅವು ಲಾಭದಾಯಕವಾಗಿವೆ. ಅವುಗಳನ್ನು ನಾವೆಲ್ಲ ಬೆಳೆಯೋದ್ರ ಮೂಲಕ ಪ್ರಯತ್ನ ಮಾಡೋಣ ಅಂತ ಅವರು ಎಲ್ಲ ತಮ್ಮ ಮನದಾಳದ ಮಾತುಗಳನ್ನು ಇಲ್ಲಿವರೆಗೆ ಹಂಚ್ಕೊಂಡಿದ್ದಾರೆ. ನಿಜವಾಗಲೂ ಕೂಡ ಇವರು ಹೇಳುವಂಥ ಪ್ರತಿಯೊಂದು ಮಾತುಗಳಲ್ಲಿ ಕೂಡ ಅರ್ಥಗರ್ಭಿತವಾದಂಥ ಸತ್ಯಾಂಶ ಇದೆ. ಆ ಸತ್ಯಾಂಶಕ್ಕೆ ಅನುಗುಣವಾಗಿ ಇವತ್ತು ಮನುಷ್ಯ ನಡ್ಕೊಂಡ್ರೆ ಮುಂದೆ ಅವನು ಭೂಮಿ ಮೇಲೆ ಬದುಕ್ತಾನೆ. ಇಲ್ಲಾಂದರೆ ಈ ರೀತಿ ಉಷ್ಣಾಂಶ ಹೆಚ್ಚಾಗಿ ಶಾಖದಿಂದ ಮನುಷ್ಯ ನಿರ್ಣಾಮ ಹೊಂದ್ತಾನೆ ಅಂತಕ್ಕಂಥದ್ದು ನಮ್ಮ ಈ ಒಂದು CN ಅಶೋಕಣ್ಣರವರ ಮನದಾಳದ ಮಾತಾಗಿದೆ.